2 ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್, ಚೌಚೌಬಾತು, ನಾಟಿ ಕೋಳಿ ಸಾರು, ಇಡ್ಲಿ ಭಾರಿ ಚೆನ್ನಾಗೂ ಇತ್ತು. ಸಿಎಂ ಡಿಸಿಎಂ 2 ಬಾರಿ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿರುವುದು ವಿಪಕ್ಷ ಬಿಜೆಪಿಗೂ ನಳಪಾಕ ಸವಿದಂತಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಲೇವಡಿ ಮಾಡಿರುವಂತಹ ಕೇಸರಿ ಪಡೆ ಸಿಎಂ ಡಿಸಿಎಂ ವಿರುದ್ಧ ಮುಗಿಬಿದ್ದಿದೆ. ಮೊನ್ನೆ ಶನಿವಾರ, ಇವತ್ತು ಮಂಗಳವಾರ 2 ದಿನ ಸಿಎಂ ಡಿಸಿಎಂ ಕ್ಲೋಸ್ ಡೋರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿ ಒಗ್ಗಟ್ಟಿನ ಮಂತ್ರ ಜಪಿಸುತ್ತಿದ್ದಾರೆ. ಸಿಎಂ ಪಟ್ಟಕ್ಕಾಗಿ ಬಹಿರಂಗವಾಗಿಯೇ ತೊಡೆ ತಟ್ಟಿದ ಜಗ್ಗಜಟ್ಟಿಗಳು ಬ್ರೇಕ್ಫಾಸ್ಟ್ ಬಳಿಕ ಹಸನ್ಮುಖಿಯಾಗಿ ಪೋಸ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಅದೇನ್ ಸಂದೇಶ ಕೊಟ್ಟಿದ್ಯೋ ಇನ್ನೂ ನಿಗೂಢ. ಆದ್ರೆ ಸಿಎಂ ಡಿಸಿಎಂ ಬ್ಯಾಕ್ ಟು ಬ್ಯಾಕ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಿಜೆಪಿ ನಾಯಕರ ಬಾಯಿಗೆ ಬಾದುಷಾ ಬಿದ್ದಂತಾಗಿದೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಕುರಿತು ಲೇವಡಿ, ಕತೆ, ಸಂಭಾಷಣೆ, ನಿರ್ದೇಶನದ ಗುಟ್ಟು ಹೇಳಿದ ಅಶೋಕ್. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಸೆಕೆಂಡ್ ರೌಂಡ್ ಬ್ರೇಕ್ಫಾಸ್ಟ್ ಮಾಡಿದ್ದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಡೈರೆಕ್ಷನ್, ರಾಹುಲ್ ಗಾಂಧಿ ಕಥೆ, ವೇಣುಗೋಪಾಲ್ ಸಂಭಾಷಣೆ ಬರೆದಿದ್ದು ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲದಕ್ಕೆ ಹೈಕಮಾಂಡ್ ಹೇಳಿಸಿ ಮಾಡಿಸ್ತಾ ಇರೋ ಡ್ರಾಮಾ ಇದು ಅಂತ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮಿಬ್ಬರಲ್ಲಿರುವಂಥ ಜಗಳ, ನಿಮ್ಮಿಬ್ಬರಲ್ಲಿ ಹೊಂದಾಣಿಕೆ ಇಲ್ಲದೆ ಇರೋದ್ರಿಂದ ಕೇಂದ್ರದ ನಾಯಕರು ಏನು ಸ್ಕ್ರೀನ್ ಪ್ಲೇ ಡೈಲಾಗ್ಗಳು ಕೊಟ್ಟಿದ್ದಾರೋ ಅದು ಅಷ್ಟೇ ನಡೆಯುತ್ತೆ. ಇವತ್ತು ನಾನು ನೋಡಿದೆ, ಅವರಿಬ್ಬರು ಆ ಬಿಗ್ ಬಾಸಲ್ಲಿ ಹೆಂಗೆ ಜಗಳ ಆಡ್ತಾರೋ ಹಂಗೆ ಆಡ್ತಾ ಇದ್ದಾರೆ. ಆ ಬಿಗ್ ಬಾಸಲ್ಲಿ ಜಗಳ ಅಂದರೆ ಜಗಳ, ಟಿ ವಿ ಆನ್ ಮಾಡಿದ್ರೆ ಸಾಕು ಬಿಗ್ ಬಾಸಲ್ಲಿ ಜಗಳ. ಈ ಕರ್ನಾಟಕ ಬಿಗ್ ಬಾಸಲ್ಲಿ, ಈ ಕರ್ನಾಟಕ ಕಾಂಗ್ರೆಸ್ ಬಿಗ್ ಬಾಸ್, ಇದು ಕಾಂಗ್ರೆಸ್ಸಿನ ಬಿಗ್ ಬಾಸ್. ಇಲ್ಲಿ ಆ ಥರದ ನಡೀತಾ ಇದೆ. ತಿಂಡಿ ತಿನ್ನುವುದೇ ದೊಡ್ಡ ಚರ್ಚೆನಾ ಅಂತ ಸಿಟಿ ರವಿ ಪ್ರಶ್ನೆ. ಬ್ರೇಕ್ಫಾಸ್ಟ್ ಟೀಸರ್, ಪಿಕ್ಚರ್ ಬಾಕಿ ಇದೆ ಎಂದ ಬೊಮ್ಮಾಯಿ. ರಾಜ್ಯದಲ್ಲಿರುವ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವುದು ಬಿಟ್ಟು ಬರೀ ತಿಂಡಿ ಚರ್ಚೆ ಮಾಡ್ತಿದ್ದಾರೆ ಅಂತ ಎಂಎಲ್ಸಿ ಸಿಟಿ ರವಿ ಮಾತಿನ ಈಟಿ ಇರಿದಿದ್ರೆ, ಇತ್ತ ಮಾಜಿ ಸಿಎಂ ಬೊಮ್ಮಾಯಿ ಬ್ರೇಕ್ಫಾಸ್ಟ್ ಸಭೆ ಬರೀ ಟೀಸರ್, ಸಿನಿಮಾ ಬಾಕಿ ಇದೆ, ಕೆಲವೇ ದಿನಗಳಲ್ಲಿ ಚಿತ್ರ ಬಿಡುಗಡೆಯಾಗಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಮತ್ತೊಂದೆಡೆ ಸಿಎಂ ಡಿಸಿಎಂ ಒಬ್ಬರ ಮನೆಗೆ ಒಬ್ಬರು ಹೋಗದವರು ಈಗ ಅಧಿಕಾರ ಕುರ್ಚಿಗಾಗಿ ಬ್ರೇಕ್ಫಾಸ್ಟ್ ನಾಟಕ ಆಡ್ತಿದ್ದಾರೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಾಲೆಳೆದಿದ್ದಾರೆ. ಈಗ ಅಧಿಕಾರ ಆಸೆಯಿಂದ ಇವರು ಉಳಿಸ್ಕೊಳ್ಬೇಕು ಅಂತ ಅವ್ರ ಮನೆಗೆ ಹೋಗವ್ರೆ, ಅವ್ರು ಗಳಿಸ್ಕೊಳ್ಬೇಕು ಅಂತ ಅವ್ರ ಮನೆಗೆ ಹೋಗಿದ್ದಾರೆ. ಇದು ನೆಪ ಮಾತ್ರ ಬ್ರೇಕ್ಫಾಸ್ಟು. ಆದರೆ ಮನಸ್ಸುಗಳೇ ಬ್ರೇಕ್ ಆಗಿರೋದ್ರಲ್ಲಿ ಈ ಬ್ರೇಕ್ಫಾಸ್ಟ್ ಅದನ್ನೇನು ತೇಪೆ ಹಚ್ಚುತ್ತಾ? ಏನು ಡಮ್ಮಿ ಸಿಎಂ ಕುರ್ಚಿ ಆಸೆಗೆ ಡಿಕೆ ಶಿವಕುಮಾರ್ ಜೊತೆ ಸೆಟಲ್ಮೆಂಟ್ಗೆ ಬಂದ ಸಿದ್ಧ ಹಸ್ತ, ಇಷ್ಟೇ ಇವರಿಬ್ಬರ ಬ್ರೇಕ್ಫಾಸ್ಟ್ ಮೀಟಿಂಗ್ ಕತೆ ಅಂತ ಜೆಡಿಎಸ್ ಎಕ್ಸ್ ಮೂಲಕ ವ್ಯಂಗ್ಯವಾಡಿದೆ. ಒಟ್ಟಾರೆ ರಾಜ್ಯದಲ್ಲಿ ಕುರ್ಚಿ ಹೈಡ್ರಾಮಾ ನಡೆಯುತ್ತೆ, ಮೃಷ್ಟಾನ್ನ ಭೋಜನ ಸಿಗತ್ತೆ ಅಂತ ಕಾಯ್ತಿದ್ದ ಬಿಜೆಪಿಗೆ ನಿರಾಸೆ ಆದಂತಿದೆ. ಆದ್ರೆ ಎಲ್ಲವೂ ಕೂಲ್ ಅಂತ ಅನಿಸಿದ್ರು ಒಂದಲ್ಲ ಒಂದು ಕೈಗೆ ಬಂದ ತುತ್ತು ಬಾಯಿಗೆ ಬರಬಹುದು ಅನ್ನೋ ವಿಶ್ವಾಸ ಅಂತೂ ಬಿಜೆಪಿ ನಾಯಕರಿಗಿರುವಂತಿದೆ. ಮಧುಸೂದನ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.